ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಇನ್ನು ಈ ಬುರ್ಡೆ ಗ್ಯಾಂಗ್ಗೆ ಈಗ ಬುರ್ಡೆ ಚಿನ್ನ ಏನದೆ ಚಿಂತೆ ಶುರು ಆಗ್ಬಿಟ್ಟಿದೆ. ಯಾಕಂದ್ರೆ SIT ಮುಂದೆ ಈತ ಯಾರ ಹೆಸರು ಹೇಳ್ತಾನೋ ಅನ್ನುವಂತ ಒಂದು ಭಯ ಇದೆ. ಈಗ ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದರೆ ಈಗಾಗಲೇ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಅಂದ್ರೆ SIT ಕಸ್ಟಡಿಗೆ ನ್ಯಾಯಾಲಯ ನೀಡಿದೆ. ಸೊ ಈಗ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರ್ ಕೂಡ ಈತ ಏನ್ ಹೇಳ್ಬೋದು, ಯಾರ ಹೆಸರು ಹೇಳ್ಬೋದು ಅನ್ನುವಂಥ ಒಂದು ಆಲೋಚನೆಯಲ್ಲಿದ್ದಾರೆ. ಟಿ ಜಯಂತ್ ಕೂಡ ಸೇರಿದಂತೆ. ಸೊ ಈ ಬುರ್ಡೆ ಗ್ಯಾಂಗ್ಗೆ ಈ ಚಿನ್ನಯ್ಯ ಏನ್ ಹೇಳ್ತಾನೆ, ಯಾರ ಹೆಸರು ಹೇಳ್ತಾನೆ ಅನ್ನುವಂಥ ಒಂದು ಲೆಕ್ಕಾಚಾರಗಳು, ಆ ಒಂದು ಭಯ ಈಗ ಸಹಜವಾಗಿ ಕಾಡೋದಕ್ಕೆ ಆರಂಭವಾಗಿದೆ. ಯಾಕಂದ್ರೆ ಈಗ ನಮಗೆ ಸಿಕ್ಕಂತಹ ಕೆಲವೊಂದಷ್ಟು ಇನ್ಸೈಟ್ಸ್ ಪ್ರಕಾರ ಈತ ಕೆಲವೊಂದಷ್ಟು ವ್ಯಕ್ತಿಗಳ ಹೆಸರುಗಳನ್ನ ಹೇಳಿ ಅವ್ರು ಹೇಳಿದ್ದಕ್ಕೆ ನಾನು ಬಂದು ಈ ತರ ಹೇಳಿದ್ದೀನಿ, ನಾನು ಅಲ್ಲಿ ಹೆಣಗಳನ್ನ ಹುತ್ತಾಕ್ತಾ ಇದ್ದು ಅದು ಲೀಗಲ್ ಆಗೇ ಮಾಡ್ತಾ ಇದ್ದಿದ್ದ ವಿಚಾರ. ಬಟ್ ಯಾವಾಗ ಇವ್ರುಗಳು ಹೇಳಿದ್ರು ನನಗೆ ಹೇಳೋದಕ್ಕೆ, ಒಂದು ಬುರ್ಡೆ ಕೊಟ್ಬಿಟ್ಟು 2 ಲಕ್ಷ ಕೈಗಿಟ್ರು, ಆಗ ನಾನು ಬಂದು ಹೇಳಬೇಕಾಯ್ತು. ಸೊ ಹಾಗಾಗಿ ನನ್ನ ಹಿಂದೆ ಇವರೆಲ್ಲ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಈತ ಹೇಳಿದಾನೆ ಅನ್ನುವಂಥದ್ರ ಬಗ್ಗೆನೆ SIT ಮೂಲಗಳಿಂದ ಸಿಕ್ಕಂಥ ಮಾಹಿತಿ. ಸೊ ಅದನ್ನು ಆಧರಿಸಿ ಯಾವಾಗ ಈತ ತನ್ನ ಹೇಳಿಕೆಗಳಲ್ಲಿ ಒಂದು ಸ್ವಲ್ಪ ವ್ಯತಿರಿಕ್ತತೆ ಇದೆ ಅನ್ನುವಂಥದ್ದು ಕಾಣಿಸ್ತು, ಈತ ಕಾಂಟ್ರಾಸ್ಟ್ ಆಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿ, ಗೊಂದಲಮಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ ಅಂತ. ಸೊ ಆಗ ಪ್ರಣಬ್ ಮಹಾಂತಿ ಅವರೇ ಡೈರೆಕ್ಷನ್ ಕೊಟ್ಟ SIT ಅಧಿಕಾರಿಗಳು ಈತನನ್ನು ಅರೆಸ್ಟ್ ಮಾಡಿದ್ರು. ಆಮೇಲೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ 10 ದಿನಗಳ ಕಾಲ ಈಗ SIT ಸುಪರ್ದಿಗೆ ನೀಡಿದೆ. SIT ವಿಚಾರಣೆ ಕೂಡ ನಡೆಸ್ತಾ ಇದೆ. ವಿಚಾರಣೆ ತೀವ್ರಗೊಳ್ತಾ ಇದ್ದಂತೆ ಇನ್ನು ಬೇರೆಯವರಿಗೆ ಇದರಲ್ಲಿ ಯಾರೆಲ್ಲ ಶಾಮೀಲಾಗಿರಬಹುದು ಅವರೆಲ್ಲರಿಗೂ ಕೂಡ ಈಗ ನಡುಕ ಶುರುವಾಗ್ತಾ ಇದೆ. ಈತ ಯಾರ ಹೆಸರು ಹೇಳ್ತಾನೋ ಅನ್ನುವಂಥ ಒಂದು ಭಯ ಕೂಡ ಸಹಜವಾಗಿ ಕಾಡ್ತಾ ಇದೆ. ಇನ್ನು SIT ಠಾಣೆಯಲ್ಲಿ ಚಿನ್ನಯ್ಯನ ವಿಚಾರಣೆ ಮುಂದುವರಿತಾ ಇದೆ. ತಲೆಬುರುಡೆ ಮೂಲದ ಬಗ್ಗೆ SIT ತನಿಖೆಯನ್ನ ನಡೆಸ್ತಾ ಇದೆ. ಎಲ್ಲಿಂದ ತಗೊಂಡು ಬಂದ ಈ ಬುರುಡೆ ಅನ್ನುವಂಥದ್ದು ಪ್ರಮುಖವಾಗಿರುವಂತಹ ಪ್ರಶ್ನೆ. ಸೊ SIT ಠಾಣೆಯಲ್ಲಿ ಈಗ ಚಿನ್ನಯ್ಯನನ್ನ ಕೂರಿಸಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಬಹುಶಃ ಸ್ಥಳಕ್ಕೂ ಕೂಡ ಕರ್ಕೊಂಡು ಹೋಗ್ತಾರೆ. ಸ್ಥಳ ಮಹಾಜರು ಮಾಡುವಂಥದ್ದು ಅದೆಲ್ಲವೂ ಕೂಡ ಮುಂದೆ ನಡೆಯುವಂತಹ ಒಂದು ಪ್ರಕ್ರಿಯೆಗಳು. ಯಾಕಂದ್ರೆ ಈತ ಮುಂಚೆ ಹೇಳ್ದ, ನಾನೇ ಹೋಗಿ ಅಗದು ಈ ಬುರುಡೆನ ತಗೊಂಡು ಬಂದೆ, ಇದನ್ನ ನಾನೇ ಹೂತು ಹಾಕಿದ್ದೆ ಅನ್ನುವಂಥದ್ದನ್ನ ಈತ ಹೇಳಿಕೆಯನ್ನು ಕೊಟ್ಟಿದ್ದು. ಕೋರ್ಟ್ನಲ್ಲಿ ಕೂಡ 164 ಅಡಿಯಲ್ಲಿ ಈತ ದಾಖಲನ್ನ ಮಾಡಿದ್ದ ತನ್ನ ಹೇಳಿಕೆಯನ್ನ. ಆದರೆ ಅದಾದ ನಂತರ SIT ವಿಚಾರಣೆ ಮಾಡುವಾಗ ಆತ ಹೇಳಿದ್ದು, ಇಲ್ಲ ನಾನು ತರಲಿಲ್ಲ, ಇದು ಅದನ್ನು ಬೇರೆ ಯಾರೋ ತಂದಿದ್ದು, ವಿಡಿಯೋ ಮಾಡಿದ್ರು. ಸೊ ಆ ಬುರುಡೆಯನ್ನು ನನ್ನ ಕೈ ಕೊಟ್ಟರು. ಸೊ ಆ ಬುರುಡೆಯನ್ನು ನಾನು ತೊಗೊಂಡು ಬಂದೆ, 2 ಲಕ್ಷ ಕೂಡ ನನಗೆ ಕೊಟ್ಟಿದ್ರು ಅನ್ನುವಂಥದ್ದನ್ನ ಹೇಳಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸಿಕ್ಕಿರುವಂಥ ಮಾಹಿತಿ. ಸೊ ಈಗ ತನಿಖೆ ಅಂತೂ ಮುಂದುವರೆದಿದೆ. ತೀವ್ರಗೊಳಿಸಿದರೆ ಈಗ ತನಿಖೆ. ಬಹುಶಃ ಸ್ಥಳಕ್ಕೆ ಹೋಗಿ ಮಹಜರ್ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಈಗ ಕಂಡು ಬರುತ್ತೆ. ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪೃಥ್ವಿರಾಜ್ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ಈಗ SIT ನಡೆಸ್ತಾ ಇರುವಂತಹ ಒಂದು ವಿಚಾರಣೆ, ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಿದ ಈಗ. ಸೊ ಏನೇನು ಡೆವಲಪ್ಮೆಂಟ್ಸ್ ಸದ್ಯಕ್ಕೆ ಈಗ ಕಾಣಿಸ್ತಾ ಇವೆ ಪೃಥ್ವಿರಾಜ್? ಆತನನ್ನ ಏನಾದರೂ ಮತ್ತೆ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ಆ ಬುರುಡೆಯಲ್ಲಿಂದ ತಂದಿದ್ದೆ ಅಂತ ಹೇಳ್ತಾ ಇದ್ದ, ಅಥವಾ ಯಾರೋ ಕೊಟ್ಟರು ಅಂತ ಈಗ ಹೇಳ್ತಾ ಇದ್ದಾನೆ ಅನ್ನುವಂಥ ಒಂದು ವಿಚಾರ, ಅಲ್ಲಿ ಕರ್ಕೊಂಡು ಹೋಗೋದು, ಮಹಜರು ಮಾಡುವಂಥದ್ರ ಬಗ್ಗೆ ಏನಾದರೂ ಪ್ರಕ್ರಿಯೆಗಳು ನಡೀಲಿಕ್ಕಿದೆಯಾ? ಏನು ಡೆವಲಪ್ಮೆಂಟ್ಸ್ ಇದೆ ಈಗ ಸದ್ಯಕ್ಕೆ ಪೃಥ್ವಿರಾಜ್? ರೆಹಮಾನ್, ಇವತ್ತು SIT ತನಿಖೆ ಇನ್ನಷ್ಟು ಚುರುಕಾಗಿ ನಡೆಯುವಂಥ ಸಾಧ್ಯತೆಗಳಿದೆ. ಯಾಕೆಂತ ಹೇಳಿದ್ರೆ SIT SP ಏನು ಜಿತೇಂದ್ರ ಕುಮಾರ್ ದಯಾಮ ಇವತ್ತು ಆಗಮಿಸಿದ್ದಾರೆ. ನಿನ್ನೆ ಭಾನುವಾರ ಆದ್ರಿಂದ ಹಿರಿಯ ಅಧಿಕಾರಿಗಳು ಯಾರು ಕೂಡ ಇರಲಿಲ್ಲ, ಅಷ್ಟೊಂದು ದೊಡ್ಡ ಮಟ್ಟದ ವಿಚಾರಣೆ ನಡೆದಿರಲಿಲ್ಲ. ಇವತ್ತು SIT SP ಜಿತೇಂದ್ರ ಕುಮಾರ್ ದಯಾಮ ಈಗಷ್ಟೇ ಆಗಮಿಸಿರುವಂಥದ್ದು. ಆಗಮಿಸಿ ಇವತ್ತು ಆ ಬುರುಡೆಯ ಏನು ರಿವರ್ಸ್ ಇನ್ವೆಸ್ಟಿಗೇಷನ್ ಇವತ್ತು ಆರಂಭವಾಗುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಿವರೆಗೂ ಕೂಡ ಆತ ಹೇಳಿದ್ದಂಥದ್ದನ್ನ SIT ಅವರು ಕೇಳ್ತಾ ಇದ್ರು. ಆತ ಸಾಕ್ಷಿ ದೂರುದಾರ ಆಗಿದ್ದ, ಆತನ ಮಾಸ್ಕ್ ಮ್ಯಾನ್ ಅಂತ ಹೇಳಿ ಆತನ ಗುರುತನ್ನು ಹೈಡ್ ಮಾಡಲಾಗಿತ್ತು. ಆದರೆ ಈಗ ಆತ ಆರೋಪಿಯಾಗಿರುವಂತದ್ದು ಮಾಜಿ ಮಾಸ್ಕ್ ಮ್ಯಾನ್ ಈಗ ಚಿನ್ನಯ್ಯ. ಸೊ ಅದರಿಂದ ಆ ಒಂದು ಚಿನ್ನಯ್ಯನ ವಿಚಾರಣೆ ಇವತ್ತು ಸ್ವಲ್ಪ ಜೋರಾಗೆ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಈ ಒಂದು ಬುರುಡೆಯನ್ನ ತಂದಂತಹ ಅಂದ್ರೆ ಆತ ಏನು ತಂದು ಕೊಟ್ಟಿದ್ದ ಅಂತ ಸಂದರ್ಭದಲ್ಲಿ ಅದನ್ನ ಯಾರು ತಂದು ಕೊಟ್ಟಿದ್ದು, ಸೊ ಯಾಕೆ ತಂದು ಕೊಟ್ಟಿದ್ರು, ಮತ್ತೆ ಅದನ್ನ ಎಲ್ಲಿಂದ ತಂದು ಕೊಟ್ಟಿದ್ರು ಅನ್ನೋ ನಿಟ್ಟಿನಲ್ಲಿ ಇವತ್ತು ವಿಚಾರಣೆ ನಡೆಯುತ್ತೆ. ಯಾಕೆಂತ ಹೇಳಿದ್ರೆ ಈಗ ಆತ ಹೇಳಿಕೆ ಕೊಟ್ಟಿರುವಂತಹ ಪ್ರಕಾರ ಒಂದಲ್ಲ 2 ಬುರುಡೆಯನ್ನ ತಂದಿದ್ರು. ಒಂದನ್ನ ನಾನು ತಗೊಂಡೋಗಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದೆ, ಇನ್ನೊಂದನ್ನ ರೀಪ್ಲಾಂಟ್, ಅದೇ ಒಂದು ಪೋಳಿಯಾರು ಸುತ್ತಮುತ್ತ ಇರುವಂತಹ ಕಾಡಿನಲ್ಲಿ ರೀಪ್ಲಾಂಟ್ ಅನ್ನ ಮಾಡಿದ್ರು. ಅದು ಆ ನಂತರ ಹುಡುಕಾಡುವಂತ ಸಂದರ್ಭದಲ್ಲಿ ಸಿಕ್ಕಿರ್ಲಿಲ್ಲ. ಅದು ಎಲ್ಲಿ ಹೂತಿಟ್ಟಿದ್ವಿ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿತ್ತು. ಸೊ ಎಲ್ಲೂ ಕೂಡ ಅದು ಸಿಕ್ಲಿಲ್ಲ. ರಾತ್ರಿ ಸಂದರ್ಭದಲ್ಲಿ ಹೋಗಿ ಹೂತು ಬಂದಿದ್ದು, ಬುರುಡೆನ ರೀಪ್ಲಾಂಟ್ ಮಾಡಿ ಬಂದಿದ್ರು. ಸೊ ಆದ್ರೆ ಅದೆಲ್ಲಿ ಅನ್ನೋದು ಗುರುತು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಪಾಯಿಂಟ್ ಔಟ್ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರೀತಿ ಗೊತ್ತಾಗ್ಲಿಲ್ಲ ಅಂತ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ
ಈತನ ಹಿಂದೆ ಯಾರ್ಯಾರಿದ್ರು, ಈತನಿಗೆ ಬುರುಡೆಯನ್ನ ಯಾರ್ಯಾರು ತಂದು ಕೊಟ್ರು, ಎಲ್ಲರಿಗೂ ಕೂಡ ಈಗ ವಿಚಾರಣೆಗೆ ಎದುರಾಗುವಂತಹ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಯಾಕೆಂತ ಹೇಳಿದ್ರೆ ಇವತ್ತು SIT ಸಾಕಷ್ಟು ಜನರ ವಿಚಾರಣೆಗೆ ಒಂದು ನೋಟಿಸ್ ಅನ್ನು ಕೂಡ ರೆಡಿ ಮಾಡುವಂತಹ ಸಾಧ್ಯತೆಗಳಿದೆ. ಸೊ ಇಲ್ಲಿ ಪ್ರಮುಖವಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಇರ್ಬೋದು, ಜಯಂತ್ ಟಿ, ಗಿರೀಶ್ ಮಟ್ಟಣ್ಣನವರು ಸೇರಿದಂತೆ ಸಾಕಷ್ಟು ಜನರು ಇದರ ಹಿಂದೆ ಇದ್ದಾರೆ ಅನ್ನೋ ಮಾಹಿತಿಯನ್ನ ಆತನೇ ಸ್ವತಃ ಕೊಟ್ಟಿರುವಂತದ್ದು. ಆರಂಭಿಕ ಹಂತದಲ್ಲಿ ಆತನಿಗೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಆಶ್ರಯ ನೀಡಿದ್ದಾಗಿ ಆತ ಹೇಳಿಕೆಯನ್ನು ಕೊಟ್ಟಿದ್ದ. ಅದಾದ ಬಳಿಕ 10 ರಿಂದ 12 ಜನರ ಹೆಸರನ್ನು ಕೂಡ ಈತ ಹೇಳಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿರುವಂತದ್ದು. ಆತನಿಗೆ ಬುರುಡೆಯನ್ನ ತಂದುಕೊಟ್ಟಿದ್ದಾರೋ ಆ ಬುರುಡೆಯನ್ನ ದೆಹಲಿವರೆಗೂ ಕೂಡ ತೆಗೆದುಕೊಂಡು ಹೋಗಿದ್ರು. ಸೊ ದೆಹಲಿಗೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ಯಾರ್ಯಾರು ದೆಹಲಿವರೆಗೂ ಹೋಗಿದ್ರು, ಅಲ್ಲಿ ಯಾರಿಗೆ ಬುರುಡೆಯನ್ನ ತೋರಿಸಿದ್ರು, ಯಾರಿಗೆ ಆ ಒಂದು ಬುರುಡೆ ಸ್ಟೋರಿಯನ್ನ ಹೇಳಿದ್ರು, ಇದೆಲ್ಲವೂ ಕೂಡ ಇವತ್ತು ವಿಚಾರಣೆಯಲ್ಲಿ ಬರಲಿದೆ. ಇವತ್ತು ಏನು ಆ ಒಂದು ಮಾಸ್ಕ್ ಮ್ಯಾನ್ ಏನಿದ್ದಾನೆ ಅವನು SIT ಕಚೇರಿ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಇರುವಂತಹ SIT ಕಚೇರಿ ಇದೆ. ಸೊ SIT ಪೊಲೀಸ್ ಠಾಣೆಯಾಗಿದ್ದು ಮಾರ್ಪಟ್ಟಿದ್ದರಿಂದ ಈಗ ಆತನನ್ನ ಅಲ್ಲೇ ಅರೆಸ್ಟ್ ಮಾಡಿ ಅಲ್ಲೇ ಇರಿಸಲಾಗಿರುವಂಥದ್ದು. ಇವತ್ತು 3ನೇ ದಿನ 10 ದಿನದ ಕಸ್ಟಡಿಗೆ ಕೊಟ್ಟಿರುವಂಥದ್ದು, ಪೊಲೀಸ್ ಕಸ್ಟಡಿಗೆ ನ್ಯಾಯಾಲಯ 10 ದಿನಗಳ ಕಾಲ ಕೊಟ್ಟಿದ್ದಂಥದ್ದು. ಇವತ್ತು 3ನೇ ದಿನದ ವಿಚಾರಣೆ ನಡೀತಾ ಇದೆ. 3ನೇ ದಿನದ ವಿಚಾರಣೆಯಲ್ಲಿ ಸಾಕಷ್ಟು ವಿಚಾರಗಳು ಬಯಲಿಗೆ ಬರಲಿದೆ. ಯಾಕೆಂತ ಹೇಳಿದ್ರೆ ನಿನ್ನೆ ಭಾನುವಾರ ಆದ್ರಿಂದ ಹಿರಿಯ ಅಧಿಕಾರಿಗಳು ಯಾರು ಕೂಡ ಬಂದಿರಲಿಲ್ಲ. ಸೊ ಆದ್ರಿಂದ ಹೇಳಿ ಅಂತ ಹೆಚ್ಚಿನ ಮಟ್ಟದ ವಿಚಾರಣೆ ನಡೆದಿರಲಿಲ್ಲ. ನಿನ್ನೆ ಆತನಿಗೆ ಆತ ಉಳಿದುಕೊಳ್ಳಲಿಕ್ಕೆ ಬೇಕಾದಂತಹ ಕೊಠಡಿ ಏನಿದೆ ಅಂದ್ರೆ ಆ ಒಂದು ಪೊಲೀಸ್ ಠಾಣೆ ಪಕ್ಕದಲ್ಲಿ ಇರುವಂತದ್ದು, ಅದು ಏನು ಪೊಲೀಸ್ ವಸತಿ ಗೃಹ ಆಗಿರೋದ್ರಿಂದ ಅದನ್ನೇ SIT ಪೊಲೀಸ್ ಠಾಣೆಯಾಗಿ ಮಾಡ್ಕೊಂಡಿರುವಂತದ್ದು. ಅಲ್ಲೇ ವಿಚಾರಣೆ ಮುಂದುವರಿಯಲಿದೆ. ರೆಹಮಾನ್, ಥ್ಯಾಂಕ್ ಯು ಪೃಥ್ವಿರಾಜ್. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH